ತಂಪಾದ ಮಳೆಗೆ ಮೈ ಕೊಡುವುದಕ್ಕೆ ಹೋದವನಿಗೆ ಸಿಡಿಲು ಬಡಿದು ವೇತನವಾದರೆ ಹೇಗಾದೀತು? ಆ ಕರ್ಣ ಕಠೋರವಾದಂತಹ ವಾರ್ತೆಯನ್ನು ಕೇಳುವಾಗ ನನಗೂ ಹಾಗೆಯೇ ಆಯಿತು. ಹರ 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 ಘನತರ ಚಕ್ರವರ್ತಿ. ಯಾವುದೋ 4 ತುಂಡರ ಸರನ್ನು ಗೆದ್ದು ಚಕ್ರವರ್ತಿ ಆದದ್ದಲ್ಲ, ಪೃಥ್ವಿ ಮೂಲಕ್ಕೆ ಚಕ್ರವರ್ತಿಯು ನಳದು. ಎಷ್ಟು ದೊಡ್ಡ ಚಕ್ರವರ್ತಿ ಆದ್ರೂ ಮೂಲಕಕ್ಕೆ ಆಧಾರ. ಆದರೆ ನಮ್ಮ ಚಕ್ರವರ್ತಿ ಹಾಗಲ್ಲ, ದೇವತೆಗಳನ್ನು ಗೆದ್ದ ಚಕ್ರವರ್ತಿ. ದೇವತೆಗಳನ್ನು ಗೆದ್ದದ್ದು ಅಂತ ಹೇಳಿದ್ರೆ ಅವರಿಗೆ ಹೋಗಿ ಹೊಂದಿದ್ದಾರೆ ಅಂತ ಅರ್ಥ ಅಲ್ಲ. ದೇವತೆಗಳ ಮನಸ್ಸಿನ ಮೇಲೆ ತನ್ನ ಅಧಿಕಾರದ ಮುದ್ರೆಯನ್ನು ಒತ್ತು ಅಷ್ಟು ದೊಡ್ಡ ಸಜ್ಜನಿಕೆಯನ್ನು ಮೆರೆದವರು. ಏನು ಪುಣ್ಯ ಶ್ಲೋಕ! ಈ ಪ್ರಪಂಚದಲ್ಲಿ ಚಂದ್ರವಂಶದಲ್ಲಿ ಅದೆಷ್ಟು ಮಂದಿ ಹುಟ್ಟಿದರು, ಚಕ್ರವರ್ತಿ ಅಂತ ಸಾಧಕ ಮತ್ತೊಬ್ಬ ಇದ್ದಾನೆ. ಏನು ದುರ್ವಿಧಿ! ಉಣ್ಣುವುದಕ್ಕಿಲ್ಲ, ಉಡುವುದಕ್ಕಿಲ್ಲ ಎನ್ನುವುದಾಗಿ ಬಂದವರಿಗೆ ಹೊಟ್ಟೆಗೆ ಬೇಕಾದಷ್ಟು ಅನ್ನ, ಉಡುವುದಕ್ಕೆ ಬೇಕಾದಷ್ಟು ಉಡುಗೆ ತೆಗೆದು ಮೊಗೆದು ಕೊಟ್ಟ ಚಕ್ರವರ್ತಿ ಉಣ್ಣುವುದಕ್ಕಿಲ್ಲದೆ ಉಡುವುದಕ್ಕಿಲ್ಲದೆ ಕಾಡಪಾಲಾದನೆ. ಇದೇನು ಕಾಲದೋಷವೇ? ರಾಜ ಕಾಲಸ್ಯ ಕಾರಣ. ನಮ್ಮ ಚಕ್ರವರ್ತಿ ಆಳ್ವಿಕೆ ಅಂದ್ರೆ ಎಂಥದ್ದು? ಅಸತ್ಯ ಇಲ್ಲ, ದುರುಳತನ ಇಲ್ಲ, ಪರನಿಂದೆ ಇಲ್ಲ, ಮತ್ತೊಬ್ಬರ ಬಗ್ಗೆ ಅಸಹ್ಯ ಪಡುವವರಿಲ್ಲ, ಕೊಲೆಪಾತಕಿಗಳಿಲ್ಲ, ಕಳ್ಳತನ ಇಲ್ಲ. ಅಂತಲ್ಲಿ ಕಾಲದೋಷ ಬಂದಿದೆ ಅಥವಾ ಕರ್ಮದೋಷವೇ? ಶುಭ್ರ ಚರಿತ್ರೆಯನ್ನು ಹೊಂದಿರುವ ಬಿಳಿ ಬಟ್ಟೆಯಂತಿದ್ದಂತಹ ಚಕ್ರವರ್ತಿ ದ್ಯೂತದ ಒಂದು ಆಸಕ್ತಿ ಕಪ್ಪು ಚುಕ್ಕೆಯನ್ನು ತಂದು ಕೊಟ್ಟಿದೆ. ಪ್ರಪಂಚಕ್ಕೆಲ್ಲ ಪಾಠ ಹೇಳಬಹುದಾದ ಚಕ್ರವರ್ತಿಗೆ ಈ ದುರ್ವ್ಯಸನದ ಹಾಳು ಬುದ್ಧಿ ಯಾಕೆ ಬಂದು ಹೋಯಿತು? ವಿಧಿ ಕಟ್ಟಿರುವುದನ್ನು ಕಳೆಯಲಿಕ್ಕೆ ತೀರ್ಗುಮೆ. ದಾರ್ಶನಿಕರ ಮಾತು ಸುಳ್ಳಲ್ಲ. ವಿಧಿ ಯಾವುದನ್ನು ಬರೆದಿದ್ದಾನೆ ಅದನ್ನು ಮೀರುವುದಕ್ಕೆ ನಾವ್ಯಾರು? ಆದರೆ ಒಂದು ಮಾತು ನನ್ನಲ್ಲಿ ಬಂದು ಹೇಳುತ್ತಿದ್ರೆ ಚಕ್ರವರ್ತಿಯನ್ನು ಪೀಠದ ಮೇಲೆ ಕುಳ್ಳಿರಿಸಿ ನಾನು ಕಾಲಮುಡದಲ್ಲಿ ಇರ್ತಿದ್ದೆ. ಹೇಳಲಿಲ್ಲಲ್ಲ, ಹೇಳಲಿಕ್ಕಿಲ್ಲ. ಸ್ವಾಭಿಮಾನಿ. ಇದಕ್ಕಿಂತ ಮೊದಲು ಅಯೋಧ್ಯೆಗೆ ಬರುವಾಗ ಚಕ್ರವರ್ತಿಯಾಗಿಯೇ ಬಂದ ನಮ್ಮ ಪ್ರಭು ಸೋಲಿನ ಮುಖವನ್ನು ಧರಿಸಿ ಹೇಗೆ ನನ್ನ ಮುಂಭಾಗದಲ್ಲಿ ಸ್ವಾಭಿಮಾನಿಯಾದ ಆತ ಬಂದ. ಹಾಗಾಗಿ ಸೋತು ಬರದೆ ಎಲ್ಲಿಗೋ ಹೋಗಿದ್ದ. ನಮಗಿರುವುದು ಒಂದೇ, ದೇವರೇ ನಮ್ಮ ಚಕ್ರವರ್ತಿ ಆಯುಷ್ಯಕ್ಕೂ ಆರೋಗ್ಯಕ್ಕೂ ಏನು ಕುಂದಾಗದಾಗೆ ರಕ್ಷಿಸು ಎನ್ನುವುದಾಗಿ ಹೇಳುವುದಷ್ಟೇ, ಕೇಳುವುದಷ್ಟೇ ನಮಗೆ ಕೊಡುವಂತಹ ಒಂದು ಕರ್ತವ್ಯ. ಅವರಿಗೇನು ಮಾಡ್ಲಿಕ್ಕಾಗಲಿಲ್ಲ, ಅವರ ಕಡೆಯಿಂದ ಬಂದದ್ದು ಅಂತ ಹೇಳ್ತಾನೆ. ಇವನಿಗೇನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ನೋಡು. ಅಯ್ಯೋ, ನಿನ್ನ ಹೆಸರು ಏನಂದ್ರೆ? ನನ್ನ ಹೆಸರು ಹೇಳ್ತಾ ಇಲ್ಲ ಅಲ್ಲ. ತೊಂದರೆ ಇಲ್ಲ, ಈಗ ಹೇಳ್ಬೋದು. ಹೆಸರಾಗಬೇಕಲ್ಲ. ಹೌದು, ಹೆಸರಾಗಬೇಕು ಅಂತ ಹೇಳಿದ್ರೆ ಈಗ ನೀನು ನಿರ್ಣಯ ಮಾಡಿ ಇಡುದ? ಅಲ್ಲ, ಹೆಸರು ಭಾವುಕ ಅಂತ. ಇದು ಸ್ವಲ್ಪ ಅಧಿಕ ಪ್ರಸಂಗ ಇಲ್ಲ. ಅದೇ ಭಾವುಕ ಅಂತ ಹೇಳಿದ್ರೆ ಕ್ಷತ್ರಿಯ ಅಂತ ಅರ್ಥ ಇಲ್ಲ, ಹಾಗಲ್ಲ. ಮತ್ತೆ ಬಾಹುಕ ಅಂತ
ಭಾವುಕ ಅಂತ. ಅಂತ ಹೌದೇನು? ಓ, ಈಗ ಊರು ಬಿಡಬೇಕು ಅಂತ ಯಾರಿಗೆ ಅಪ್ಪಣೆ ಆಗುತ್ತೆ? ಚಕ್ರವರ್ತಿಗಳು ಮತ್ತೆ ನಿನಗೆ ಅಲ್ಲೇ ಉಂಡು ಉಟ್ಟುಕೊಂಡಿರ್ಬೋದಿಲ್ಲ. ಇರಬಹುದು. ಬಿಟ್ಟು ಬರುವುದಕ್ಕೆ ಕಾರಣ ಉಂಟು. ಏನು? ಆಟದಲ್ಲಿ ಗೆದ್ದ ಕೂಡಲೇ ಹಾ. ಅಣ್ಣ ಎನ್ನುವಂತಹ ವ್ಯಾಮೋಹವೂ ಇಲ್ಲದೆ ಹಾ. ಈ ನಾಡನ್ನೇ ಬಿಟ್ಟು ನಡೆಯಬೇಕು ಎಂಬುದಾಗಿ ಅರ್ಪಣೆ ಮಾಡಿದಂತಹ ಆ ದುಷ್ಟ ಇರುವಂತಹ ಜಾಗದಲ್ಲಿ ನಾನಿರಬೇಕು. ಹಾ. ಒಂದು ವೇಳೆ ಅವನ ಅನ್ನವನ್ನು ಉಂಡದ್ದೇ ಹೌದಾದ್ರೆ ಹ್ಮ್. ದುಷ್ಟನ ಅನ್ನ ಉಂಡ ಹಾಗಾಗುವುದಿಲ್ಲ. ಹ್ಮ್. ಅದಕ್ಕಾಗಿಯೇ ನಾನು ಬಿಟ್ಟು ಬಂದದ್ದು. ಕುಜನಸ್ಯ ಸೇವಾ ಕುಭೋಜನ ಹೌದು ಕುಗ್ರಾಮವಾಸ ಕ್ರೋಧಮುಖೀ ಚ ಭಾರ್ಯ ಹೌದು ಕಾಂತಾರಿಯೋರ ಹೌದು. ವಿನಾ ದಹಂತಿ ಕಾಯ. ಅಗ್ನಿ ಇಲ್ಲದೆ ಹೌದು. ಸುಡುವ ಕೆಲವು ವಿಷಯಗಳಲ್ಲಿ ಕುಜನನ ಸೇವೆಯೂ ಹೌದು. ದೊಡ್ಡವನ ಎಡೆ. ಬಹುಶಃ ಸಹವಾಸ ಗುಣ ಇರಬೇಕು. ಯಜಮಾನ ಸೋತ್ರೆ ಅವನನ್ನೇ ಬೈದುಕೊಂಡು ಬರುವ ಮಂದಿಗಳಿರುವ ಈ ಸಮಾಜದಲ್ಲಿ ಸೋತ ಯಜಮಾನನನ್ನು ಸೋಲಿಸಿದವನ ಸಮ್ಮುಖದಲ್ಲಿ ಒಂದು ಕ್ಷಣವೂ ಇರಲಾರೆ ಅಂತ ಮುಖ ತಿರುಗಿಸಿ ಬಂದೆ ಅಲ್ಲ. ಬಿಟ್ಟು ಬಂದದ್ದು. ನಿನ್ನ ಸ್ವಾಮಿ ನಿಷ್ಠೆಗೆ ಮೆಚ್ಚಿದೆ ನಾನು. ಹಾ, ಅಲ್ಲಿ ಎಷ್ಟು ದೊಡ್ಡದಲ್ಲ ಇದು. ಹಾ, ಆದರೆ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಏನು ತೊಂದರೆ ಇಲ್ಲ. ಹಾ, ಸರಿ. ಅಲ್ಲಿ ಅದು ಧರ್ಮಚಕ್ರ, ಅನ್ನಚಕ್ರ. ಹಾ, ಹಾ, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ. ಹೌದು. ಕಣ್ಣಿಲ್ಲದವರು, ಹಾ, ಕೈ ಇಲ್ಲದವರು, ಹಾ, ಬದುಕಿಲ್ಲದವರು, ಹಾ. ಭವಿಷ್ಯ ಇಲ್ಲದವರು, ಹಾ. ಭದ್ರತೆ ಇಲ್ಲದವರು ಹಾ. ಎಲ್ಲ ಇದ್ದಾರೆ. ಹೋಗಿ ಒಂದು ಹಾ. ಒಳ್ಳೆಯ ರೀತಿಯಲ್ಲಿ ಬದುಕು. ಅಲ್ಲಿಯಾ? ಹೌದು. ನನಗೆ ಬೇಡ ನನಗೆ ಬೇಡ ಅಂದ್ರೆ ಧರ್ಮದನ್ನ, ನನಗೆ ಬೇಡ. ಮತ್ತೆ ಅಯೋಧ್ಯೆಯಲ್ಲಿ ಅಧರ್ಮದನ್ನು ಆಗಲ್ಲ. ಮತ್ತೆ ಉದ್ಯೋಗ ಮಾಡದೆ ಹಾ. ಸುಮ್ಮನೆ ಊಟ ಮಾಡ್ಲಿಕ್ಕೆ. ನೀನು ಆಡು ಭಾಷೆಯ ಧರ್ಮದನ್ನು ಹೇಳು. ಹೌದೌದು. ಉಚಿತವಾಗಿ ಉಚಿತ ಬೇಡ ನನಗೆ. ಏನಾದ್ರೂ ಉದ್ಯೋಗ ಕೊಟ್ರೆ ಉದ್ಯೋಗ ಮಾಡಿ ಊಟ ಮಾಡ್ತೇನೆ. ಅಲ್ಲ, ನೀನು ಏನು ಮಾಡುವ? ನಿನ್ನ ಒಂದು ಕಾಲ ಉದ್ದ, ಒಂದು ಕಾಲ ಗಿಡ್ಡ, ಹೌದೌದು. ಒಂದು ಬೆನ್ನು ಈ ಕಡೆ, ಒಂದು ಬೆನ್ನು ಆ ಕಡೆ. ಹಾ. ನಿನ್ನಲ್ಲಿ ಏನು ಮಾಡಿಸ್ಲಿಕ್ಕಾಗ್ತದೆ? ಯಾವ ಕೆಲಸ ಬೇಕಿದ್ರು ಮಾಡ್ತೇನೆ ನಾನು. ಯಾವ ಹಾ, ಮೆಚ್ಚಬೇಕು. ಹಾ, ಪೂರ್ತಿ ಕೈಕಾಲು ಸರಿ ಇದ್ದವರೇ ಸೌಲಭ್ಯಕ್ಕೆ ಏನೆಲ್ಲ ಸಿಗುತ್ತದೆ ಅಂತ ಇದ್ದದ್ದನ್ನು ಮರೆ ಮಾಡಿಕೊಂಡು ಹಾ, ಯಾರ್ಯಾರ ಕಾಲಗುಣದಲ್ಲಿ ಸ್ವಾಭಿಮಾನವನ್ನು ಎಲ್ಲಿಯೋ ತಿಪ್ಪಗೆ ಸೇರಿ ಹೌದು. ಬದುಕುತ್ತಿರುವಂತಹ ಈ ವ್ಯವಸ್ಥೆಯ ಮಧ್ಯೆ ಕೈಕಾಲು ಸರಿ ಇಲ್ಲದಿದ್ರು ಉಣ್ಣುವಂತ ಅನ್ನ ಯಾರ ಹಂಗಿನದ್ದು ಆಗಕೂಡದು ಅಂತ ಯೋಚಿಸುವ ನಿನ್ನಂತವ ಇದ್ರೆ ಹಾ, ಬರೀ ನೀರಿನ ಮಳೆ ಇರ್ತದೆ, ಹಾ. ಬಂಗಾರದ ಮಳೆಯೇ ಬಂತು, ಹಾ, ಹಾ, ಸುವರ್ಣ ವೃಷ್ಟಿಯಾಗಿ. ಹೌದು. ಆದ್ರೆ ನೀನು ಏನು ಮಾಡೋದು? ಏನು ನಿನಗೆ ನೀವು ಉದ್ಯೋಗ ಯಾವ ಅಲ್ಲಿ ಏನು ಮಾಡ್ತಿದ್ದೆ? ಅಲ್ಲಿ 1000 ಕುದುರೆಗೆ ಅಧಿಕಾರಿ. ಯಥಾರ್ಥಗಳು ಹಾ, ನಿನಗೆ ಮೊದಲೇ ಹೀಗೆ ಇರುತ್ತ, ಹಾ. ಮತ್ತೆ ಹೀಗೆ ಮಾತಾಡಿ ಯಾರಾದ್ರೂ ಪೆಟ್ಟು ಕೊಟ್ಟು ಈಗ ಇಲ್ಲ ಇಲ್ಲ, ನಾನು ಈ ರೂಪ ಅಲ್ವಾ ಹುಟ್ಟುವಾಗ ಬಹಳ ಚಂದ. ಹೌದಾ? ಹಾ. ಹಾ. ಆಮೇಲೆ ದುರ್ಬುದ್ಧಿಯ. ಮತ್ತೆ ದುರ್ಬುದ್ಧಿ ಅಂದ್ರೆ ನಿನ್ನ ನಾಲಿಗೆ ಉದ್ದ. ಹಾ. 1000 ಕುದುರೆಗೆ ನೀನು ಅಧಿಕಾರಿ ಆದ್ರೆ ಮತ್ತೆ ಚಕ್ರವರ್ತಿಗಳು ಮೈ ತೊಳೆಯುತ್ತಿದ್ದಲ್ಲ. ಛೆ, ಆಗಲ್ಲ. ಮತ್ತೆ ಕುದುರೆಯನ್ನು ನೋಡಿಕೊಳ್ಳಿ. ನೋಡಿಕೊಳ್ಳಿಕ್ಕೆ ಮತ್ತೆ ಅಷ್ಟೆಲ್ಲ ಕುದುರೆ ಇಲ್ಲ. ನಿಮಗೆ ಇಲ್ಲಿ ಇರುವುದೇ 100 ಸಮೀಪ ಅಷ್ಟೇ. 100? ಹೌದು. ಅಷ್ಟೇಯ? ಅಷ್ಟೇ. ಛೆ, ಕಡಿಮೆ ಆಗ್ತದೆ ನಿನಗೆ. ಬೇಡ, ನಾವು ಕಡಿಮೆ ಅಂತ ಯೋಚನೆ ಮಾಡೋದು ಬೇಡ. ಹಾ. 99ಕ್ಕಿಂತ ಒಂದು ಹೆಚ್ಚು ಉಂಟ ಅಂತ ಯೋಚನೆ ಮಾಡುದು. ಸಂತೃಪ್ತಿ ಇರುವುದು ಅದರಲ್ಲೇ ಅಲ್ವಾ? ಹೌದು. ಒಂದು ಅರ್ಧ ತಮ್ಮಿಗೆ ನೀರಿದ್ರೆ ಹಾ. ನಿರಾಶಾವಾದಿ ಏನ್ ಹೇಳ್ತಾನೆ? ಹಾ. ಅದರಲ್ಲಿ ಅರ್ಧವೇ ಇರುವುದು ಅಂತ ಹೇಳ್ತಾನೆ. ಹೌದು. ಆಶಾವಾದಿ ಏನ್ ಹೇಳ್ತಾನೆ? ಹಾ. ಅದರಲ್ಲಿ ಅರ್ಧ ಉಂಟಲ್ಲ. ಉಂಟಲ್ಲ. ವಿಷಯ ಒಂದೇ, ಹೌದು. ಹೇಳುವ ಭಾವವೇ ಹೌದು. ಇರ್ಲಿ. ಇದು ಇಲ್ಲಿ 100 ಕುದುರೆ ಇರುವುದು. ಹಾ. ಆದ್ರೆ ಒಂದು ಸಮಸ್ಯೆ ಉಂಟು. ಹೌದು. ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಮೊದಲೇ ವ್ಯಕ್ತಿ ಇದ್ದಾನೆ. ಇದ್ದಾನೆ. ಅವನ ಕೆಲಸ ತೆಗೆಯುವುದ ಈಗ? ಬೇಡ ಬೇಡ ಬೇಡ. ಹಾ. ಇನ್ನೊಬ್ಬರ ಹೊಟ್ಟೆಗೆ ಹೊಡೆದು ನಮಗೆ ಬೇಡ ಆ ಕೆಲಸ. ಹೌದಾ? ಹಾ. ಒಂದು ಕೆಲಸ ಮಾಡಿ, ಓ. ಅವನ ಸಹಾಯಕನಾಗಿರು. ಹಾ. ಸಹಾಯಕ ಅಂತ ಹೇಳಿದ್ರೆ ಹಾ. ಈ ಕುದುರೆಗಳಿಗೆಲ್ಲ ಹೊಟ್ಟೆಗೆ ಹುರುಳಿ ಹಾಕಬೇಡುವ? ಹೌದೌದು. ಹುರುಳಿ ಬೇಯಿಸಬೇಡುವ? ಬೇಯಿಸ್ಬೇಕು. ಬೇಯಿಸಬೇಕೆಂದಾದ್ರೆ ಒಲೆಗೆ ಬೆಂಕಿ ಹಾಕ್ಲಿಕ್ಕೆ ಕಟ್ಟಿಗೆ ಬೇಡುವ? ಬೇಕೇ ಬೇಕು. ನೀವು ಸ್ವಲ್ಪ ಕಟ್ಟಿಗೆ ಬಾ. ಬೇರೆ ಹಾ. ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಹೋಗ್ಬೇಡುವ? ಇಲ್ಲ, ಇದನ್ನ ತೋಟದಲ್ಲಿ ಸಿಗ್ತದೆ. ಆಗಲ್ಲ, ನೀವೇ ಯೋಚನೆ ಮಾಡಿ. ಹಾ. ನಾನು ಹೀಗೆ ಒಂದು ವೇಳೆ ಕಾಡಿಗೆ ಹೋದ್ರೆ ಹಾ. ಅಲ್ಲಿ ಯಾವುದಾದ್ರೂ ಒಂದು ದುಷ್ಟ ಮೃಗವು ನನ್ನನ್ನು ನೋಡಿ ಹಾ. ತಿಂದ್ರೆ ಹಾ. ಮತ್ತೆ ನನಗೆ ಜೀವನದಂತಾಗುದಿಲ್ವಾ? ಅದೌದಲ್ಲ, ನಿನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಬಾಣೆಲೆಯಿಂದ ತೆಗೆದು ಬೆಂಕಿಗೆ ಹಾಕಿದ ಹಾಗೆ ಆದೀತು. ಬೇಡ. ಅದು ಬೇಡ. ಅಲ್ಲಿಗೆ ಕಾಡಿಗೆಲ್ಲ ಹೋಗುದು
ಹೌದಲ್ಲ? ಹಾ. ಹುರುಳಿ ಬೇಯಿಸಬೇಕಾದ್ರೆ ಸ್ವಲ್ಪ ನೀರು ಬೇಕಾಗ್ತದೆ. ನೀರು ಬೇಕು. ನೀರು ಸ್ವಲ್ಪ ನೀರು ಸೇರಿಲ್ಲ. ಬೇಡ, ನೀರು ಬಾವಿಂದ ಅಲ್ವಾ? ಮತ್ತೆ ಮೇಲೆ ವ್ಯವಸ್ಥೆ ಉಂಟು. ಅಲ್ಲ, ನಾವಿಂದ ಹಗ್ಗದಿಂದ ನೆಟ್ಟಿರುತ್ತಲ್ವಾ? ಹೌದು, ಹಗ್ಗದಿಂದಲೇ ಸೇರಿಲ್ಲ. ಹಗ್ಗ ಅಂದ್ರೆ ಹಗ್ಗದಿಂದ ಅಲ್ಲ, ಹಗ್ಗಕ್ಕೆ ಕೊಡವನ್ನು ಕಟ್ಟಿ. ಬೇರೆ ಈ ಹಗ್ಗದಿಂದ ಎಲ್ಲಿ ಬೇಕಿದ್ರೆ ಕೈಯೊಂದು ಸರಿ ಬೇಕಿತ್ತಲ್ಲ. ನನ್ನ ಈಗ ಕೈಗೇನಾಗಿದೆ? ಅದು ಹೀಗೆ ಹಾ? ಹಗ್ಗ ಹಿಡಿಲಿಕ್ಕಾಗುದಿಲ್ಲ. ಕೈಯ ಅವಸ್ಥೆ ಹಾಗೆಲ್ಲ ಆಗಿದೆ ಅಲ್ವಾ? ಆ ಒಂದು ಉದ್ಯೋಗ ಬೇರೆ ಯಾವುದಾಗಿ ಮೊದಲೇ ಮುರುಟು ಕಟ್ಟಿದಂತಹ ಕೈ ಹೇಗಲ್ಲ ಆ ಕೆಲಸ ಇರ್ತದೆ. ಬೇಡ, ಇನ್ನೊಂದು ಕೆಲಸ ಮಾಡಿ. ಇದು ಒಲೆ ಉರಿಯುವಾಗ ಅಲ್ಲೇ ಕುಳಿತುಕೊಳ್ಳಿಕ್ಕೆ ಅವನಿಗೆ ಆಗುದಿಲ್ಲ. ಆ ಕಡೆ ಈ ಕಡೆ ಬೇರೆ ಬೇರೆ ಕೆಲಸ ಇರ್ತದೆ. ಆ ಬೆಂಕಿ ಹಾರದ ಹಾಗೆ ಒಳಗಿಟ್ಟ ಕಟ್ಟಿಗೆಯನ್ನು ಒಳಗೆ ಬೇರೆ ಅದು ಉದ್ಯೋಗ ಬಹುದು ಅದು ಉಂಟು. ಆದ್ರೆ ನನಗೆ ಬೆಂಕಿಯ ಹತ್ರ ಕೂತ್ರೆ ಆಗುದಿಲ್ಲ ಅಂತ ಇತ್ತ ವಿಚಾರ ಆಗ್ತದೆ. ಅದೊಂದು ಬಿಟ್ಟು ನಿನಗೆ ಅಂತಲ್ಲ, ಕೆಲಸ ಸಿಕ್ಕಿದ ಮೇಲೆ ಎಲ್ಲರಿಗೂ ಕಿತ್ತ ವಿಚಾರವೇ ಆಗುದು. ಅಲ್ಲಿವರೆಗೆ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿ ಮತ್ತೆ ನಿಮಗೆ ಯಾವುದೇ ಇಲ್ಲ. ಅದೊಂದು ಬಿಟ್ಟು ಬೇರೆ ಮೊದಲಿಗೆ ಒಂದು ಹೇಳಿದ್ದಲ್ವ ಒಂದು ವಾಕ್ಯ, ನೀವು ಏನು ಹೇಳಿದ್ರು ಮಾಡ್ತೇನೆ ಅಂತ, ಅದನ್ನು ತೆಗೆದು ಮೊದಲು ಸುತ್ತ ಹಾಗೆ ಹೇಳಿದ್ರು ನಮ್ಮ ಗುರುವರು ಹೇಳಿದ್ರು ನಿಮಗೆ ನಿನ್ನ ಮುಖ್ಯಸ್ಥನಾಗಿರುವಂತಹ ಕುದುರೆಯ ಶಾಸ್ತ್ರ ಏನು ಹೇಳ್ತಾರೆ ಅದನ್ನು ಅವ ಹೇಳಿದ್ದೆಲ್ಲ ನಿಮಗೆ ಕೊಡ್ಲಿಕ್ಕಿಲ್ಲ. ಅದರಲ್ಲಿ ನೀವು ಮಾಡಿ ವೇತನ ಇಷ್ಟೇ ಅಂತ ನಾನು ಕೇಳುವುದಿಲ್ಲ. ನೀವು ಕೊಟ್ಟರೆ ಅದು 10,000 ಸುವರ್ಣ ವರ್ಷಕ್ಕೆ 10,000. ನೀವು ಹೇಳಿದ ಮೇಲೆ ಆಗ್ತಿರ್ತದೆ. ಅನುಭವ ಆಗಿದೆ. 10,000 ಇಲ್ಲ, ಹಾಗಲ್ಲ. ಕೆಲವು ಕಡೆ ಹಾಗೆಲ್ಲ ಹೇಳುವುದಿಲ್ಲ. 10 ಅಂತ ಹೇಳಿದ್ರೆ 12 ಕೊಟ್ಟಾರೆ, 9 ಕೊಟ್ಟೆ. ಕೆಲವೆಲ್ಲ ಹೇಗಾಗ್ತದೆ ಅರದ ಇಟ್ಟು ಕೊಡ್ತೇನೆ ಅಂತ ಹೇಳುದು ಯಜಮಾನರು. ಆಮೇಲೆ ಚೀಲ ಇಟ್ಟುಕೊಳ್ಳೋ ಅಲ್ಲ ನಿಮಗೆ ನೇರ ನಾನೇ ಬರುದು, ಮಧ್ಯವರ್ತಿಗಳಿಲ್ಲ, ಸುಧಾರಿಕೆಯವರಿಲ್ಲ. ಎಲ್ಲಿಯವರೆಗಿಲ್ಲ ಪ್ರಪಂಚದಲ್ಲಿ ಇಂಥದ್ದೂ ಉಂಟ. ಇದೆಲ್ಲ ಒಂದು ಪ್ರಶ್ನೆ ಉಂಟಲ್ಲ, ಏನು ಋತುವರ್ಣ ಭಾವುಕ ಬಂದಾಕ್ಷಣ ಎದ್ದು ನಿಂತ ದೊಡ್ಡ ತಲೆಬಿಸಿ ಮಾಡಬೇಕು. ಈ ಪ್ರಪಂಚದಲ್ಲಿ ನೀವು ತಲೆಬಿಸಿ ಮಾಡುವಂತಹ ಒಂದು ಶಾಸ್ತ್ರ ಉಂಟು. ಪೀಠದಲ್ಲಿ ಕುಳಿತಂತಹ ರಾಜ, ಜನ್ಮ ಕೊಟ್ಟ ತಾಯಿ, ವೇದಜ್ಞನಾದ ಗುರು ಬ್ರಾಹ್ಮಣ, ಆಮೇಲೆ ಚಕ್ರವರ್ತಿ. ಈ ಮೂವರ ವಿನಃ ಯಾರು ಬಂದರೂ ಎದ್ದು ನಿಲ್ಲುವುದಕ್ಕಿಲ್ಲ. ಈ 3 ವರ್ಗಕ್ಕೂ ಸಂಬಂಧಿಸಿದವಲ್ಲ. ಆದರೂ ನಮ್ಮ ರಾಜ ಯಾಕೆ ಎದ್ದು ನಿಂತರು? ಈ ಪ್ರಶ್ನೆ ನಿಮ್ಮಲ್ಲಿ ಉಂಟು. ದೊಡ್ಡ ಸಂಗತಿ ಏನಿಲ್ಲ. ನಾವು ಪ್ರಪಂಚದಲ್ಲಿ ನೋಡದ ಕೇಳದ ಒಂದು ಆಕಸ್ಮಿಕ ಘಟನೆ ಸಂಭವಿಸಿದೆ, ನಾವು ಎದ್ದು ನಿಲ್ತೇವೆ. ಅದಕ್ಕೆ ಗೌರವ ಅಂತ ಹೆಸರಲ್ಲ, ಆಕಸ್ಮಿಕ. ಯಾವುದೋ ಒಂದು ಕೆಸರು ತುಂಬಿದ ಕೋಣ ಬರುವಾಗ ಬಿಳಿ ಬಟ್ಟೆ ಉಟ್ಟವ ಬದಿಗೆ ಹೋದರೆ ಅವ ಕೋಣಕ್ಕೆ ಮರ್ಯಾದೆ ಕೊಟ್ಟ ಅಂತ ಅರ್ಥ ಅಲ್ಲ, ಅವನ ಜಾಗ್ರತೆ ಮಾಡಿದ ಅಂತ ಅರ್ಥ. ನಾನು ಎದ್ದು ನಿಲ್ಲುವಲ್ಲಿ ಆಕಸ್ಮಿಕವೇ ಹೊರತು ಅನಿವಾರ್ಯ ಅಂತ ಭಾವಿಸಬೇಡಿ. ಇವತ್ತಿನ ಸಭೆಯಲ್ಲಿ ಬೇರೆ ಏನು ವಿಶೇಷ ಕಾಣಿಸುವುದಿಲ್ಲ. ಸಭೆಯನ್ನು ಮುಕ್ತಾಯಗೊಳಿಸೋಣ. ನಿಮಗೆಲ್ಲರಿಗೂ ನಮಸ್ಕಾರ.